ಕೃಷ್ಣ ಮತ್ತು ಅರ್ಜುನ ಶಂಖವನ್ನೇನೋ ಓದಿದ್ರು, ಆದರೆ ಆ ಶಂಖಗಳ ಹೆಸರೇನು? ಬನ್ನಿ ತಿಳ್ಕೊಳ್ಳೋಣ. ಅಧ್ಯಾಯ 1 ಶ್ಲೋಕ 15. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಖ ಭೀಮಕರ್ಮ ವೃಕೋದರ. ಈ ಶ್ಲೋಕದಲ್ಲಿ ತುಂಬ ಕಲಿಯೋದಿದೆ. 1ನೇದು ಕೃಷ್ಣನ ಶಂಖ ಪಾಂಚಜನ್ಯ, ಅರ್ಜುನನ ಶಂಖ ದೇವದತ್ತ, 3ನೇದು ಭೀಮನ ಶಂಖ ಪೌಂಡ್ರ. ಹಾಗೆ ಶ್ಲೋಕದಲ್ಲಿ ನೋಡೋದಾದರೆ ಅವರ ಒರಿಜಿನಲ್ ಹೆಸರಿನಿಂದ ಕರೀತಾ ಇಲ್ಲ, ಅವರಿಗೆ ಬೇರೆ ಹೆಸರಿನಿಂದ ಸಂಬೋಧಿಸ್ತಾ ಇದ್ದಾರೆ. ಏನದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಕೃಷ್ಣನನ್ನು ಋಷಿಕೇಶ ಅಂತ ಕರಿತಿದ್ದಾರೆ. ಋಷಿಕೇಶ ಅಂತ ಅಂದರೆ ಎಲ್ಲರ ಇಂದ್ರಿಯಗಳ ನಿಯಂತ್ರಕ ಅಂತ. ಭಗವದ್ಗೀತೆಯ ಮುಂದಿನ ಚಾಪ್ಟರ್ನಲ್ಲಿ ಕೃಷ್ಣ ಹೇಳ್ತಾರೆ, ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನಃ ಅಂತ. ಹಾಗಂದರೆ ಎಲ್ಲರೂ ಕೂಡ ನನ್ನ ಅಂಶಗಳು ಅಂತ. ಹಾಗೆ ನೋಡೋದಾದರೆ ಎಲ್ಲ ಜೀವಿಗಳ ಇಂದ್ರಿಯಗಳು ಕೃಷ್ಣನ ಅವಿಭಾಜ್ಯ ಅಂಗ. ಹಾಗೆ ಅರ್ಜುನನೂ ಕೂಡ ಅವಿಭಾಜ್ಯ ಅಂಶ. ಹಾಗೆ ಅವನ ಇಂದ್ರಿಯಗಳನ್ನು ನಿಯಂತ್ರಿಸ್ತಿರೋದ್ರಿಂದ ಕೃಷ್ಣನನ್ನು ಋಷಿಕೇಶ ಅಂತ ಕರೀತಿದ್ದಾರೆ. ಕೃಷ್ಣನಿಗೇನು 1-2 ಅನ್ಲಿಮಿಟೆಡ್ ನಾಮಗಳಿದ್ದಾವೆ. ಕೃಷ್ಣ ಮಾಡೋ ಒಂದೊಂದು ಲೀಲೆಗೂ ಒಂದೊಂದು ಹೆಸರು ಸಿಗ್ತಾ ಹೋಗುತ್ತೆ. ಯಾವಾಗ ಮಧು ಅನ್ನೋ ರಾಕ್ಷಸನ್ನ ಕೊಲ್ತಾನೆ, ಮಧುಸೂದನ ಆಗ್ತಾನೆ. ಹಾಗೆ ಯಾವಾಗ ಇಂದ್ರಿಯಗಳಿಗೆ ಮತ್ತು ಗೋವುಗಳಿಗೆ ತೃಪ್ತಿಯನ್ನು ಉಂಟು ಮಾಡ್ತಾನೆ, ಗೋವಿಂದನಾಗ್ತಾನೆ. ವಸುದೇವನಿಗೆ ಮಗನಾಗಿ ಅವತರಿಸಿದ್ರಿಂದ ವಾಸುದೇವನಾಗ್ತಾನೆ. ದೇವಕಿಯನ್ನ ತಾಯಿ ಅಂತ ಸ್ವೀಕರಿಸಿ ದೇವಕಿ ನಂದನನಾಗ್ತಾನೆ. ಹಾಗೆ ವೃಂದಾವನದಲ್ಲಿ ತನ್ನ ಬಾಲಲೀಲೆಗಳನ್ನೆಲ್ಲ ಅನುಗ್ರಹಿಸಿದ್ರಿಂದ ಯಶೋಧ ನಂದನಾಗ್ತಾನೆ. ತನ್ನ ಗೆಳೆಯ ಅರ್ಜುನನಿಗೆ ಸಾರಥಿಯಾಗಿದ್ದರಿಂದ ಪಾರ್ಥ ಸಾರಥಿ ಆಗ್ತಾನೆ. ಹಾಗೆ ಕುರುಕ್ಷೇತ್ರ ರಣರಂಗದಲ್ಲಿ ಅರ್ಜುನನ್ನ ಕರೆಕ್ಟಾಗಿ ಗೈಡ್ ಮಾಡೋದಕ್ಕೆ ಋಷಿಕೇಶ ಅಂತ ಹೆಸರು ಬರುತ್ತೆ. ಹಾಗೆ ಕೃಷ್ಣನಿಗೆ ಮಾತ್ರ ಅಲ್ಲ, ಅರ್ಜುನನಿಗೂ ಕೂಡ ಧನಂಜಯ ಅಂತ ಕರೀತಿದ್ದಾರೆ. ಯಾಕಂತ ಅಂದರೆ ಯಾವಾಗೆಲ್ಲ ಯುಧಿಷ್ಠಿರ ಯಾಗ ಮಾಡಬೇಕಾದ್ರೆ ಧನ ಬೇಕಾಗುತ್ತೆ, ಅದಕ್ಕೆಲ್ಲ ಅರ್ಜುನ ನೆರವಾಗ್ತಿದ್ದ. ಸೊ ಅವನಿಗೆ ಧನಂಜಯ. ಹಾಗೆ ಭೀಮನಿಗೆ ವೃಕೋದರ ಅಂತ ಕರೀತಿದ್ದಾರೆ. ಯಾಕಂತಂದರೆ ಹಿಡಿಂಬ ಅನ್ನೋ ರಾಕ್ಷಸನ್ನ ತನ್ನ ಸಾಹಸದಿಂದ ಕೊಂದಷ್ಟೇ ವೇಗವಾಗಿ ಮತ್ತು ಅಷ್ಟೇ ಕೆಪಾಸಿಟಿಯಿಂದ ಆಹಾರವನ್ನು ಸೇವಿಸ್ತಾ ಇರ್ತಾನೆ. ಹಾಗಾಗಿ ಅವನಿಗೆ ವೃಕೋದರ ಅಂತ ಹೆಸರು. ಇಲ್ಲಿ ತನಕ ಕೃಷ್ಣಾರ್ಜುನ ಮತ್ತು ಭೀಮರ ಶಂಖದ ಹೆಸರು ಮತ್ತು ಅವರಿಗೆ ಡಿಫ್ರೆಂಟ್ ಹೆಸರಿಂದ ಯಾಕೆ ಕರೆದಿದ್ದಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಮುಂದಿನ ಶ್ಲೋಕದಲ್ಲಿ ಇನ್ನೂ ಸುಮಾರು ಜನ ಪಾಂಡವರು ತಮ್ಮ ಶಂಖಗಳನ್ನು ಊದ್ತಾ ಇದ್ದಾರೆ. ಅವರ ಶಂಖಗಳ ಹೆಸರು ಮತ್ತು ಏನಾಯಿತು ಅನ್ನೋದನ್ನ ತಿಳ್ಕೊಳ್ಳೋಣ. ಹರೇ ಕೃಷ್ಣ.